ಪ್ರಜಾಕೀಯ ವಿಚಾರವಂತರಲ್ಲಿ ಒಂದು ವಿಷಯ ಏನಂದರೆ, ತುಂಬ ನೀವು ಪೂರ್ತಿ ವಿಷಯ ತಿಳ್ಕೊಂಡಿದ್ದೀನಿ ನಾನು ಪ್ರಜಾಕೀಯದ ಬಗ್ಗೆ. ನಾನು ಇನ್ನೂ ಏನಾದರೂ ಅದ್ರ ಬಗ್ಗೆ ಏನೇನು ಆಕಾಂಕ್ಷಿ ಹೆಂಗಾಗಬೇಕು, ಅಲ್ಲಿ ಆಕಾಂಕ್ಷಿ ಆಗಿರೋಕ್ಕೆ ಸಪೋರ್ಟ್ ಹೆಂಗೆ ಮಾಡಬೇಕು, ಯಾವುದ್ಯಾವುದಂತ ನೀವೆಲ್ಲ ತಿಳ್ಕೊಬೇಕಂದ್ರೆ ಪ್ರಜಾಕೀಯ ರಿಯಲ್ ಪ್ರಜಾಕೀಯ ಅಂತ ಆ್ಯಪ್ ಇದೆ. ಆಲ್ರೆಡಿ 50,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನೀವೇನೇ ಸಪೋರ್ಟ್ ಮಾಡ್ಬೇಕಂದ್ರೆ ಈ ಸರಿ ಆಫ್ಲೈನ್ ಏನೂ ಇರೋಲ್ಲ, ಎಲ್ಲ ಆನ್ಲೈನಲ್ಲೇ ಸಪೋರ್ಟ್ ಮಾಡ್ಬೇಕು ನೀವಂದರೆ. ಆಪಲ್ಲೇ ಇರುತ್ತೆ, ಆಲ್ಮೋಸ್ಟ್ ಬಿ ಫಾರಮ್ಮು ಆಪಲ್ಲೇ ಕೊಡ್ತಾರೇನೋ ಗೊತ್ತಿಲ್ಲ. ಹಾಗಾಗಿ ಯಾರು ಇಂಟ್ರೆಸ್ಟ್ ಇದ್ದೀರಾ, ಯಾರು ಹಳೆ ಆ್ಯಪ್ ಇಟ್ಕೊಂಡಿದ್ದೀರಾ, ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ, ಇಲ್ಲ ಯಾರು ಇಂಟ್ರೆಸ್ಟ್ ಇದ್ದು ಇನ್ನೂ ಆ್ಯಪ್ ಅಪ್ಡೇಟ್ ಮಾಡ್ಕೊಂಡಿಲ್ಲ, ನಿಮ್ಮ ಪ್ರತಿಯೊಂದೂ ಇದು ಅದರಿಂದನೇ ಆಪಲ್ಲೇ ರನ್ ಆಗುತ್ತೆ. ನೀವೇನೇ ಮಾಡಿದ್ರು, ನೀವೇನು ಸಪೋರ್ಟ್ ಮಾಡಿದ್ರು, ನೀವೇನೇ ಅದರಲ್ಲಿ ಚೇಂಜಸ್ ಮಾಡ್ಬೇಕಂದ್ರೂ, ನಿಮ್ಮಲ್ಲಿ ಏನಾದರೂ ಹೊಸ ಐಡಿಯಾ ಇದ್ರೂ ಆ ಪ್ರಜಾಕೀಯ ಆ್ಯಪಲ್ಲಿ ನಿಮಗೆ ಆಪ್ಷನ್ ಇದೆ, ಏನಾದರೂ ಮಾಡ್ಬೋದು. ನಿಮ್ಮ ಸಲಹೆಗಳು ಅಥವಾ ನೀವು ಆಕಾಂಕ್ಷಿ ಆಗಬೇಕಾದ್ರೆ, ಆಕಾಂಕ್ಷಿ ಆಗಿರೋಕ್ಕೆ ಸಪೋರ್ಟ್ ಆಗಬೇಕಂದ್ರೆ, ಆಮೇಲೆ ಪಂಚಾಯತಿ GB ಎಲೆಕ್ಷನ್ ಬರ್ತಿದೆ, ವಿಧಾನಸಭಾ, ಲೋಕಸಭಾ, ಯಾವುದಕ್ಕೆ ನೀವು ಅಲ್ಲಿ ಅರ್ಜಿ ಹಾಕ್ಬೇಕಂದ್ರೂ ಕೂಡ ಆಪಲ್ಲೇ ಹಾಕ್ಬೋದು. ತುಂಬ ಈಸಿ ಇದೆ, ತುಂಬ ಸಿಂಪಲ್ ಆಗಿದೆ. ಆಲ್ರೆಡಿ ಒಂದೊಂದು ಕ್ಷೇತ್ರಗಳಿಗೆ 4-5 ಜನ ಆಸ್ಪರೆಂಟ್ ಆಗಿದ್ದಾರೆ, ಅಂದರೆ ಆಕಾಂಕ್ಷಿಗಳು ಇದ್ದಾರೆ. ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು. ಅವರಲ್ಲಿ ಏನು ವಿಚಾರ ಇದೆ ಅಂತ ನೀವು ತಿಳ್ಕೊಂಡು ಪ್ರತಿಯೊಂದು ಮಾಡ್ಬೋದು. ಹಂಗಾಗಿ ಯಾರು ಸಪೋರ್ಟ್ ಇದ್ದೀರಾ ಅಥವಾ ಯಾರು ಒಳ್ಳೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಳ್ಳೆ ಏನಾದರೂ ಹೊಸ ಬದಲಾವಣೆ ಬೇಕು ಅಂದರೆ, ಯಾವುದೇ ಹೋರಾಟ, ದುಡ್ಡು ಮಾಡ್ದಂಗೆ, ಜಾತಿ ಧರ್ಮ ಯಾವುದೂ ಹೇಳ್ದಂಗೆ ಜನ ಬದಲಾದರೆ ಮಾತ್ರ ಈ ದೇಶ ಬದಲಾಗುತ್ತೆ ಅನ್ನೋ ಮನಸ್ಥಿತಿ ಇರೋರು, ಬದಲಾವಣೆ ಬೇಕೇ ಬೇಕು ಅನ್ನೋರು ಒಂದ್ಸರಿ ರಿಯಲ್ ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ, ನೋಡಿ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಅದರಲ್ಲಿ ತುಂಬ ಈಸಿ ಇದೆ, ತುಂಬ ಸರಳವಾಗಿದೆ, ಓದಿ ಒಂದ್ಸರಿ, ತುಂಬ ಈಸಿಯಾಗಿದೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ